ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಫೇಸಿಗೆ ನಮ್ಮದು ಸ್ಕಿನ್ ಕಲರುಗೆ ಎಕ್ಸಾಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ, కానీ ಇದೆಲ್ಲ ಮ್ಯಾಚ್ ಆಗೋಲ್ಲ ನಮ್ಮ ಸ್ಕಿನ್ಗೆ. ಟೂ ಡಾರ್ಕ್ ಇರುತ್ತೆ, ಇಲ್ಲ ಟೂ ಲೈಟ್ ಇರುತ್ತೆ. ಇಲ್ಲಿ ನೋಡಿ, ಇದೆ ಡಿಫ್ರೆಂಟ್ ಇದೆ, ಎಲ್ಲದು ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಅದನ್ನು ನಮ್ಮ ಕಲರ್ಗೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಡಾರ್ಕು, ಸ್ವಲ್ಪ ಲೈಟು, ಆ ಥರ ಒಂದು 3-4 ಕಲರ್ ಇದೆ ನೋಡಿ. ಇದು ತುಂಬ ಕೈಂಡ್ ಆಫ್ ಡಾರ್ಕ್ ಆಗಿದೆ. ಸೊ ಡಾರ್ಕು, ಲೈಟು ಆ ಥರದ್ದೆಲ್ಲ ತೊಗೊಂಡು, ಅದ್ರ ಜೊತೆಯಲ್ಲಿ ಲ್ಯಾಕ್ಟೋಕ್ಯಾಲಮಿನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ಪಿಂಪಲ್ಸ್ ಬರಲ್ಲ ಅವಾಗ ಅದು ಹಾಕ್ಕೊಂಡ್ರೆ. ಆಮೇಲೆ ಸ್ವಲ್ಪ ರೋಸ್ ವಾಟರ್, ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ. ಪ್ಲಸ್ ಸನ್ಸ್ಕ್ರೀನು, ಇದು ತುಂಬ ಒಳ್ಳೆ ಬ್ರ್ಯಾಂಡು. ಸೊ ಇದು ಸನ್ಸ್ಕ್ರೀನು, ಸ್ವಲ್ಪ ಕಾಸ್ಟ್ಲಿ ಬೇರೆ ಅದು. ಆಮೇಲೆ ಶಿಮ್ಮರ್ ಥರ ಬರೋಕ್ಕೆ, ಸ್ವಲ್ಪ ಶೈನಿಂಗ್ ಇರೋಕ್ಕೆ ಫೇಸ್ಗೆ. ಆಮೇಲೆ ನಮ್ಮ ಫೇಸೆಲ್ಲ ಲೈಟಾಗಿ, ತುಂಬ ಅಲ್ಲ, ಲೈಟಾಗಿ ಯೆಲ್ಲೋಯಿಶ್ ಇರುತ್ತೆ. ಸೊ ಸ್ವಲ್ಪ ಯೆಲ್ಲೋಯಿಶ್ ಹಾಕೋಕ್ಕೆ ಅದು ನಂದು, ಬೇರೆಯವ್ರದ್ದೆಲ್ಲ ಎಲ್ಲ. ಇದು ಇನ್ನೊಂದು ಶಿಮ್ಮರಿಂಗ್, ಸ್ವಲ್ಪ ಒಂದು 4-5 ಕಲರ್ ಮಿಕ್ಸ್ ಮಾಡಿಬಿಟ್ಟು ನನ್ನ ಸ್ಕಿನ್ ಕಲರಿಗೆ, ಫೇಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ತೋರಿಸೋಣ ಅಂತ ಮಾಡ್ತಾಯಿರೋದು. ಸೊ ಆ ಥರ ಇದಿಷ್ಟು ತೊಗೊಂಡಿದ್ದೀನಿ. ಈ ಬಾಕ್ಸ್ ತೊಗೊಂಡಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಬಾಕ್ಸಲ್ಲಿ ಮಿಕ್ಸ್ ಮಾಡ್ತೀನಿ ಇವಾಗ. ಇದೆಲ್ಲ ವೈಪ್ ಮಾಡಾಯಿತು. ವೈಪ್ ಮಾಡಿ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ವೈಪ್ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಫಸ್ಟು ಇದಕ್ಕೇನು ಅಂದರೆ, ನಾನು ಎಷ್ಟು ಸನ್ಸ್ಕ್ರೀನ್ ಬೇಕೋ ಅಷ್ಟು ಸನ್ಸ್ಕ್ರೀನ್ ಹಾಕ್ಕೊತೀನಿ. ಇದಕ್ಕೆ ಸ್ಕಿನ್ ಕಲರೇ ಇದೆ, ಇದು ಹೊಸದಿವಾಗ ಬಂದಿರೋದು ಸ್ಕಿನ್ ಕಲರ್ಗೆ ಸನ್ಸ್ಕ್ರೀನು. ಸಾಕು. ಆಮೇಲೆ ಇದು ಹಾಕ್ತಾಯಿದ್ದೀನಿ ನೋಡಿ, ಡಿಫ್ರೆನ್ಸೇ ಗೊತ್ತಾಗುತ್ತೆ ಏನು ಅಂತ. ತುಂಬ ಡಾರ್ಕ್ ಆಗಿದೆ. ಫೇಸ್ಗೆ ಹಚ್ಕೊಂಡ್ರೆ ಟೂ ಡಾರ್ಕಾಗಿ ಕಾಣಿಸ್ತೀವಿ ಇರೋ ಕಲರ್ಗಿಂತ. ಸೊ ಇಷ್ಟು ಹಾಕ್ಕೊಂಡು ಅದಕ್ಕೆ ಬೇರೆ ಕಲರ್ಸ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸಾಕಷ್ಟು. ಸ್ವಲ್ಪ ಲ್ಯಾಕ್ಟೋಕ್ಯಾಲಮಿನ್ನು, ಪಿಂಪಲ್ ಬರಲ್ಲ ಅಂತ ಅಷ್ಟೇ, ಇನ್ನೇನಿಕ್ಕೋಲ್ಲ ಅದು. ರೋಸ್ ವಾಟ್ರು, ಇದು ಅಷ್ಟೇ. ಸ್ವಲ್ಪ ಜಾಸ್ತಿ ಬಿದ್ದು ಪರವಾಗಿಲ್ಲ. ಆಮೇಲೆ ಇದು ಇನ್ನೂ ಸ್ವಲ್ಪ ಡಾರ್ಕ್ ಇದೆ, ಅನಿಸಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಪ್ಲಸ್ ಇದು ಲೈಟ್ ಇದೆ, ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಸಾರಿ, ನಾನು ಕಾಣಿಸ್ತಾ ಇದೆ ಅನಿಸುತ್ತೆ, ಸ್ವಲ್ಪ ಲೈಟಾಗಿದೆ. ಆಮೇಲೆ ಇದು ಫೇಸ್ ಮೇಲೆ ಜಾಸ್ತಿ ಹೊತ್ತಿರುತ್ತೆ, ಅದಕ್ಕಿದು ಶಿಮ್ಮರ್ದು. ಅಷ್ಟೇ ಸಾಕು. ಆಮೇಲೆ ಚಲೋಣ. ಇವಾಗ ಇದು ಎಲ್ಲೋದು ನನಗೆ ಬೇಕೇ ಬೇಕು, ಬೇರೆಯವ್ರಿಗೆ ಗೊತ್ತಿಲ್ಲ, ನಂಗೆ ಬೇಕೇ ಬೇಕು.
ಟೂ ಮಚ್ ಅಲ್ಲ, ಸ್ವಲ್ಪ ಯೆಲ್ಲೋಯಿಶ್ ಇದ್ದೀನಿ. ಅದಕ್ಕೆ ತುಂಬ ಯೆಲ್ಲೋಯಿಶಿಂದು ಜಾಪನೀಸ್ ಇರ್ತಾರೆ, ನಾವು ಅಷ್ಟೊಂದಿರಲ್ಲ. ಸೊ ನನಗೆ ಸ್ವಲ್ಪ ಯೆಲ್ಲೋ ಬೇಕು, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ಸಾಕು, ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಕಲರ್ಗೆ ಇನ್ನೇನಾರು ಎಕ್ಸ್ಟ್ರಾ ಬೇಕು ಅಂದರೆ ಹಾಕ್ಕೋಬೇಕು. ನೋಡೋಣ, ಫಸ್ಟು ಮಿಕ್ಸ್ ಮಾಡ್ತೀನಿ ಈಗ. ಇದು ಸನ್ಸ್ಕ್ರೀನು ಮತ್ತು ಲ್ಯಾಕ್ಟೋಕ್ಯಾಲಮಿನು ಮತ್ತು ರೋಸ್ದು ಹಾಕಿದ್ರೆ ನಾನು ನೋಡ್ದಂಗೆ ಪಿಂಪಲ್ಸ್ ಬರೋಲ್ಲ. ಸೊ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಟ್ಕೊತೀನಿ. ಇದು ಇವತ್ತಿಗೆ ಅಲ್ಲ, ಒಂದು ಮಂತಿಗೆ ಬರುತ್ತೆ ನನಗೆ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕೋಬೋದು. ಈಗ ಇದೊಂದು 2 ಡ್ರಾಪ್ ಹಾಕ್ತೀನಿ. ಕೋಲ್ಡ್ ಇದೆ, ಹಚ್ಕೊಂಡ್ರೆ ಮುಖ ಸ್ವಲ್ಪ ಶೈನಿಂಗ್ ಬರುತ್ತೆ. ಅದಕ್ಕೆ 2 ಡ್ರಾಪ್ಸ್ ಹಾಕ್ತೀನಿ. ಓಕೆ, ಸಾಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡು ಫೇಸಿಗೆ ನೋಡಬೇಕು. ನಿಮ್ಮ ಕಲರಿಗೆ ಬಂದಿದೆ ಅಂದರೆ ಓಕೆ, ಏನಾರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದು ರೋಸ್ ವಾಟ್ರ್ ಇದೆಯಲ್ಲ, ಸ್ವಲ್ಪ ಫೇಸಿಗೆ ಕೂಲ್ನೆಸ್ಸು ಕೊಡುತ್ತೆ. ಸೊ ಅದಕ್ಕೆ ನಾನು ಹಾಕ್ತೀನಿ. ಆಮೇಲೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಫೇಸು. ಅದರಿಂದ ನಾನು ಇದು ಬರೀ ಮಿಕ್ಸ್ ಮಾಡ್ತಿರೋದು. ಆಮೇಲೆ ಬೇರೆ ಕಂಟೈನರ್ಗೆ ಹಾಕೊತೇನೆ ಇದನ್ನು. ಆಯಿತು, ಇದು ಈ ಬ್ರ್ಯಾಂಡಿಂದು. ಸೊ ಇದು ಡರ್ಮಟಾಲಜಿ ಅವರು ಪ್ರಿಸ್ಕ್ರೈಬ್ ಮಾಡೋದು. ಸ್ವಲ್ಪ ಕಾಸ್ಟ್ಲಿ, ಇದಕ್ಕೆ ಒಂದು 5,000 ಹಂಗೆ ಬರುತ್ತೆ ಇದರಲ್ಲಿ ರುಪೀಸಲ್ಲಿ. ಡಾಲರ್ಸಲ್ಲಿ ಅಂತ ಹೇಳಿದ್ರೆ $55 to $60 ಏನೋ ಬರುತ್ತೆ. ಇದನ್ನು ಶಾಪ್ ಮಾಡ್ಬೋದು. 40 SPF ಇದೆ. ಆ್ಯಂಡ್ ಆಲ್ಸೋ ಇದ್ರದ್ದು ವೆರಿ ಇಂಪಾರ್ಟೆಂಟ್, ಫೇಸ್ಗೆಲ್ಲ ಏನೇನು ಬೇಕು ಅನ್ನೋದಕ್ಕೆ ಎಕ್ಸಾಕ್ಟಾಗಿದೆ. ಬ್ರ್ಯಾಂಡ್ ಬೇಕಾದ್ರೆ ನೋಡ್ಕೊಳ್ಳಿ. ಇದು ಮಿಕ್ಸ್ ಆಯಿತು, ಮಿಕ್ಸ್ ಚೆನ್ನಾಗಾಯಿತು. ಇವಾಗ ಕಂಟೈನರ್ಗೆ ಹಾಕ್ಬೋದು. ನಾನೊಂದು ಸತಿ ನನ್ನ ಫೇಸಿಗೆ ಏನು ಅಂತ ಚೆಕ್ ಮಾಡಿ ನೋಡ್ತೀನಿ. ಈ ಥರ ತಗೊಂಡು ಫೇಸಿಗೆ ಚೆಕ್ ಮಾಡಬೇಕು. ನಾನು ಯಾವಾಗಲೂ ಚೆಕ್ ಮಾಡೋತ್ತಿಗೆ ಹೊರಗಡೆ ಇರೋ ಡೇ ಲೈಟಲ್ಲಿ ಚೆಕ್ ಮಾಡಿ. ಲೈಟು, ಮನೇಲಿರೋ ಲೈಟು, ಡ್ರೆಸ್ಸಿಂಗ್ ಟೇಬಲಲ್ಲಿರೋ ಲೈಟಲ್ಲಿ ಚೆಕ್ ಮಾಡಬೇಡಿ. ಯಾಕಂದರೆ ಔಟ್ಸೈಡ್ ಹೋಗ್ಬಿಟ್ಟೆ ನೀವು ಚೆಕ್ ಮಾಡಬೇಕು. ಸೊ ಯಾಕಂದರೆ ಅವಾಗ ಗೊತ್ತಾಗತ್ತೆ ಏನು ಅಂತ. ಇದು ಸ್ಕಿನ್ನು ನಂದು ಹ್ಯಾಂಡೆಲ್ಲ ಸ್ವಲ್ಪ ಸನ್ನಿಗೆ ಡಾರ್ಕ್ ಆಗಿದೆ, ಬಟ್ ಆದರೆ ಫೇಸಿಗೆ ಪರ್ಫೆಕ್ಟಾಗಿದೆ ನೋಡಿ, ಈವನ್ ಆಗೋಗುತ್ತೆ.
ಥರ ಹಚ್ಚಿದ್ರೆ ಮಿರರಲ್ಲಿ ಗೊತ್ತಾಗ್ತಿಲ್ಲ, ಬಟ್ ಅದು ಕ್ಯಾಮ್ರಲ್ಲಿ, ಬಟ್ ಹ್ಯಾಂಡಿಗೆ ನನಗೆ ಈ ಥರಲ್ಲಿ ಗೊತ್ತಾಗ್ತಿದೆ ನೋಡಿ, ಈವನ್ ಆಗಿದೆ. ಆ ಥರದಲ್ಲಿ ಗೊತ್ತಾಗಲ್ಲ. ಸೊ ಈ ಥರ ಬಂದ್ಬಿಡುತ್ತೆ ಅದು. ಸೊ ಫೇಸ್ಗೆ ಹಚ್ಚಿ ನೋಡಿದೆ, ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಇವಾಗ ನಾನು ಕಂಟೈನರ್ಗೆ ಹಾಕ್ತೀನಿ. ನೀವು ಬೇಕು ಅಂದರೆ ಇದೇ ಥರ ನೀವು ನಿಮಗೆ ಬೇಕಾಗಿರೋ ಕಲರ್ಸ್, ಒಂದು ಎಕ್ಸಾಕ್ಟ್ ಕಲರ್ ಕ್ಲೋಸು ತೊಗೋಬೇಕು, ಒಂದು ಲೈಟು, ಇನ್ನೊಂದು ಲಿಟಲ್ ಬಿಟ್ ಡಾರ್ಕ್, ಅದನ್ನ ಟೂ ಡಾರ್ಕು ತೊಗೊಂಡು ಸ್ವಲ್ಪ ನಿಮ್ಮ ಸ್ಕಿನ್ ಎಲ್ಲೋ ಇದ್ರೆ ಎಲ್ಲೋ ತೊಗೊಳ್ಳಿ, ಇಲ್ಲ ಸ್ಕಿನ್ ಎಲ್ಲೋ ಇಲ್ಲ ಅಂದರೆ ಬೇಡ. ಆಮೇಲೆ ರೋಸ್ ವಾಟರು, ಲ್ಯಾಕ್ಟೋಕ್ಯಾಲಮಿನು ಅದೆಲ್ಲ ಹಾಕಿ, ಸನ್ಸ್ಕ್ರೀನು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ಟು ನಿಮ್ಮ ಸ್ಕಿನ್ನಿಗೆ ಎಕ್ಸಾಕ್ಟಾಗಿ ಏನು ಬೇಕೋ ಅದು ಹಾಕ್ಕೊಂಡ್ರೆ ಆಗ ಫೇಸ್ಗೆ ಒಂದು ಕಲರ್, ನೆಕ್ಕಿಗೆ ಒಂದು ಕಲರ್, ಆ ಥರ ಕಾಣಿಸಲ್ಲ. ನಿಮ್ಮದು ಎಕ್ಸಾಕ್ಟ್ ಸ್ಕಿನ್ಗೆ ಏನಿರುತ್ತೋ ಅದು ಹಚ್ಚಿದಂಗೆ ಇರಲ್ಲ, ಹಂಗೆ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾರಿಗೂ ಯೂಸ್ಫುಲ್ ಆಗುತ್ತೆ, ಬೇರೆಯವ್ರಿಗೂ ಫಾರ್ವರ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಈ ಥರ ಕಂಟೈನರ್ ತೊಗೊಂಡು ಫಿಲಪ್ ಮಾಡ್ಕೋಬೋದು. ಥರ ಫಿಲಪ್ ಮಾಡಿಕೊಂಡ್ರೆ ಎಲ್ಲಿಗೆ ಬೇಕಾದ್ರೆ ನೀವು ತೊಗೊಂಡು ಹೋಗ್ಬೋದು. ಓವರ್ ತುಂಬಿಸ್ಬೇಡಿ. ಥರ ಮಾಡಿಕೊಂಡು ಲಿಡ್ಡನ್ನು ಹಾಕ್ಬಿಡೋದು ಅಷ್ಟೇ. ಈಗ ಥರ ಫಿಲ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕಲರಿಗೆ ಸಿಗುತ್ತೆ. ಏನಾದ್ರು ಈ ಥರ ಸ್ಮಾಲರ್ ಒನ್ನೆಲ್ಲ ಹಾಕಬೇಕು ಅಂದರೆ ಈ ಥರ ಟ್ಯೂಬ್ಸೆಲ್ಲ ಹಾಕ್ಕೋಬೋದು. ಸಿರಿಂಜ್ಗಳು ಬರುತ್ತೆ, ಈ ಥರ ಸಿರಿಂಜು ಬರುತ್ತೆ. ಬೇಕು ಅಂದರೆ ನೀವು ಸ್ಮಾಲರ್ ಒನ್ನೆಲ್ಲ ಹಾಕ್ಕೊಂಡು ತೊಗೊಂಡೋಗ್ಬೋದು, ಪರ್ಸಲೆಲ್ಲ ಆ ಥರ ಎಲ್ಲ ಇದೆ. ಆಮೇಲೆ ಮಿಕ್ಕಿರೋದನ್ನು ನಾನು ಬಿಗ್ ಕಂಟೈನರ್ ಒಂದಿದೆ, ಅದರಲ್ಲಿ ಹಾಕಿಡ್ತೀನಿ. ನೀವು ಬೇಕು ಅಂದರೆ 2 ಸ್ಮಾಲ್ ಒನ್ಸು ಇಲ್ಲ ಬಿಗ್ ಒನ್ಸಲ್ಲೂ ಹಾಕ್ಕೋಬೋದು. ನನ್ನ ಹತ್ರ ಈ ಥರದ್ದು ಒಂದಿದೆ, ಇದರಲ್ಲಿ ಹಾಕ್ಕೊಬಿಟ್ಟು ನಾನು ಇದಿವಾಗ ಪುಷ್ ಮಾಡಬೇಕು. ಕೆಳಗಡೆ ಪುಷ್ ಮಾಡಿದ್ರೆ ಹಾಕ್ಕೊಂಡು ಇಲ್ಲಿಂದ ಒತ್ಕೊತ ಮೇಲ್ಗಡೆಗೆ ಬರ್ಬೋದು. ಇಲ್ಲಿ ಒತ್ತುತ್ತಾ ಇದ್ದರೆ ಹಿಂಗೆ ಮೇಲ್ಗಡೆಗೆ ಬರ್ತಾ ಇರುತ್ತೆ ಅದು. ಸೊ ಅದರಲ್ಲೂ ಹಾಕಿಡ್ತೀನಿ ನಾನು ಸ್ವಲ್ಪ. ನಾನು ಸ್ಕಿನ್ನಿಗೆ ಒಂಚೂರು ಹಾಕಿ ತೋರಿಸ್ತೀನಿ. ಎಕ್ಸಾಕ್ಟ್ ಕಲರ್ ಬಂದಿದೆ. ಕ್ಲೀನ್ ಮಾಡ್ಕೋಬೋದು. ಫಸ್ಟು ಖಾಲಿ ಆಗಿದ ತಕ್ಷಣ ಕಂಟೈನರ್ನ ಕ್ಲೀನ್ ಮಾಡಿಬಿಟ್ಟು ಹೊಸದಾಗಿ ಮತ್ತೆ ಹಾಕೋಬೋದು. ಸ್ಪ್ಯಾಚುಲ ನೋಡಿ ಎಷ್ಟು ಕ್ಲೀನಾಗಿ ಮಾಡ್ತಿದೆ ಅಂತ ನೋಡಿ. ಅದರಲ್ಲಿ ಏನೂ ಇಲ್ಲ. ಈಗ ಇದು ಕ್ಲೀನಾಗಿ ತೆಗೆಯೋ ಮಾಡುತ್ತೆ.
ಇವಾಗ ತೋರಿಸ್ತೀನಿ. ಇದು ಹೀಗೆ ಪುಷ್ ಮಾಡ್ತಾ ಬರ್ತಾಯಿದ್ರೆ ಈ ಕಡೆ ಕೆಳಗಡೆ ಇದೆ, ಪುಷ್ ಮಾಡ್ತಾ ಬರ್ತಾಯಿದ್ರೆ ಮೇಲ್ಗಡೆ ಬರುತ್ತೆ. ಸ್ಲೋ ಮಾಡಬೇಕಾದ್ರೆ. ಓಕೆ, ಫೇಸ್ಗೆ ಹಚ್ಚಿಬಿಟ್ಟು ತೋರಿಸಲ್ಲ. ಸ್ವಲ್ಪ ತೊಗೊಂಡು